ಒನ್ ನೇಷನ್ ಒನ್ ಇಲೆಕ್ಷನ್, ಒಂದು ದೇಶ ಒಂದು ಚುನಾವಣೆ. ಇದು ನಮ್ಮ ದೇಶದ ಪ್ರಧಾನಮಂತ್ರಿಗಳಂಥ ಮಾನ್ಯ ನರೇಂದ್ರ ಮೋದಿಜಿಯವರ ಭಾಳ ಮುಖ್ಯವಾದಂಥ ಒಂದು ದೊಡ್ಡದಾದಂಥ ಒಂದು ಗುರಿ. ಯಾಕಂದರೆ ದೇಶದಲ್ಲಿ ನಾವೆಲ್ಲ ವಿಚಾರ ಮಾಡ್ತೀವಿ, ಡಿಸ್ಕಷನ್ ಮಾಡ್ತೀವಿ, ದೇಶದ ಚುನಾವಣಾ ವ್ಯವಸ್ಥೆಯಲ್ಲಿ ಸುಧಾರಣೆ ಆಗಬೇಕಂತೇಳಿ. ಆದರೆ ಆ ಸುಧಾರಣೆ ಆಗೋ ದಿಕ್ಕಿನಲ್ಲಿ ಯಾರೂ ಪ್ರಯತ್ನ ಮಾಡ್ತಾಯಿಲ್ಲ. ಅದಕ್ಕಾಗಿ ನರೇಂದ್ರ ಮೋದಿಯವರು ಈ ಚುನಾವಣಾ ವೆಚ್ಚ ಕಡಿಮೆ ಆಗೋ ಸಲುವಾಗಿ ಮತ್ತು ಸಮಯದ ಉಳಿತಾಯ ಹಾಗೂ ಅಭಿವೃದ್ಧಿ ಪರವಾದಂಥ ಕೆಲಸ ಕಾರ್ಯಗಳು ಮುಂದುವರಿಬೇಕು, ಆ ಒಂದು ಬೇಸಿಕ್ ಇಟ್ಕೊಂಡು ಇವತ್ತು ಪಾರ್ಲಿಮೆಂಟ್ ಚುನಾವಣೆ ಮತ್ತು ಅಸೆಂಬ್ಲಿ ಚುನಾವಣೆ ಸೈಮಲ್ಟೇನಿಯಸ್ಲಿ ನಡಿಬೇಕನ್ನುವಂಥ ಒಂದು ಉದ್ದೇಶ ಇಟ್ಟುಕೊಂಡು ಇವತ್ತು ಈ ಒಂದು ವಿಧೇಯಕವನ್ನು ಮಂಡನೆ ಮಾಡ್ತಾಯಿದ್ದಾರೆ. ಇದು ಭಾಳ ಸ್ವಾಗತವಾದಂಥ ಒಂದು ವಿಧೇಯಕ. ಇದನ್ನು ನಾನು ಸ್ವಾಗತ ಮಾಡ್ತೀನಿ ಮತ್ತು ಇಡೀ ದೇಶದ ಜನತೆ ಸಹಿತ ಇದನ್ನು ಸ್ವಾಗತ ಮಾಡ್ತಾಯಿದ್ದಾರೆ. ಕೇವಲ ವಿರೋಧ ಪಕ್ಷದವರು ಮಾತ್ರ ಇದನ್ನು ವಿರೋಧ ಮಾಡಬೇಕಂತೇಳಿ ವಿರೋಧ ಮಾಡ್ತಾಯಿದ್ದಾರೆ. ಇದರಿಂದ ಇವತ್ತು ಎಲ್ಲರ ಹಿತಾಸಕ್ತಿ ಇದೆ ನಾವೊಂದು ಹೇಳುವಂಥದ್ದು. ಯಾಕೆ ಹಿಂದೆ 2004ರಲ್ಲಿ ನಾನು ಅಸೆಂಬ್ಲಿ ಎಲೆಕ್ಷನ್ ನಿಂತಿದ್ದೆ. ಪಾರ್ಲಿಮೆಂಟ್ ಇಲೆಕ್ಷನು ಅಸೆಂಬ್ಲಿ ಎಲೆಕ್ಷನ್ ಸೈಮಲ್ಟೇನಿಯಸ್ ಆಗಿದ್ದರಿಂದ ಚುನಾವಣಾ ವೆಚ್ಚವೂ ಕಡಿಮೆ ಆಯಿತು ಮತ್ತು ಲೋಕಸಭಾ ಎಲೆಕ್ಷನ್ನು ಸಹಿತ ಅದರ ಜೊತೆ ನಡೆದ್ರಿಂದ ಭಾಳ ಒಂದು ವಿಶೇಷವಾಗಿ ಸ್ಮೂತಾಗಿ ಎಲೆಕ್ಷನ್ ನಡೆದು ನಾನು ನೋಡಿದ್ದೀನಿ. ಆ ಹಿನ್ನೆಲೆಯಲ್ಲಿ ಇದು ಭಾಳ ಅವಶ್ಯಕತೆ. ಇವತ್ತಿನ ಚುನಾವಣಾ ವೆಚ್ಚ ಮತ್ತೊಂದು ಕಾಸ್ಟ್ಲಿಯೆಸ್ಟ್ ಇಲೆಕ್ಷನು ಇವೆಲ್ಲ ನೋಡಿದಾಗ ಈ ಸುಧಾರಣೆ ಮಾಡುವಂಥದ್ದು ಅವಶ್ಯಕತೆ ಇದೆ. ಎಲ್ಲಿವರೆಗೆ ನಾನು ಹೇಳ್ತೀನಿ, ಇದು ಒಂದು ಇವತ್ತು ಮೊದಲ ಹಂತದಲ್ಲಿ ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟು ಒಂದೇ ಸಮಯದಲ್ಲಿ ಆಗಬೇಕನ್ನುವಂಥ ಒಂದು ವಿಧೇಯಕ. ಮುಂದೆ ಎರಡನೇ ಹಂತದಲ್ಲಿ ಆದಷ್ಟು ಬೇಗನೆ ಅದನ್ನೂ ವಿಧೇಯಕವನ್ನು ತೊಗೊಂಬಂದು MP ಇಲೆಕ್ಷನ್, ಅಸೆಂಬ್ಲಿ ಇಲೆಕ್ಷನ್ ಮತ್ತು ZP ಇಲೆಕ್ಷನ್, ತಾಲೂಕ್ ಪಂಚಾಯತಿ ಇಲೆಕ್ಷನ್, ಲೋಕಲ್ ಬಾಡೀಸು, ಕಾರ್ಪೊರೇಷನ್, ನಗರಸಭೆ, ಮಹಾನಗರಸಭೆ ಎಲ್ಲವೂ ಒಂದೇ ದಿನಾಂಕದಲ್ಲಿ ಆದರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಉಳಿತಾಯ. ಇದಕ್ಕೆ ನಾವು ಒಂದೇ ಹೇಳುವಂಥದ್ದು, ಈಗ ನೋಡಿರಿ, ಪಾರ್ಲಿಮೆಂಟ್ ಇಲೆಕ್ಷನ್ದಾಗ ಬಂದಾಗ 1-2 ತಿಂಗಳ ಕೋಡ್ ಆಫ್ ಕಂಡಕ್ಟು, ಅಸೆಂಬ್ಲಿ ಇಲೆಕ್ಷನ್ ಬಂದಾಗ ಕೋಡ್ ಆಫ್ ಕಂಡಕ್ಟು. ಮತ್ತು ನಾವು ಇವತ್ತು ರಾಜಕಾರಣಿಗಳು ಅಥವಾ ಅಧಿಕಾರದಲ್ಲಿ ಇದ್ದಂಥವ್ರು ಇರ್ಬೋದು, ವಿರೋಧ ಪಕ್ಷದಲ್ಲಿ ಇದ್ದಂಥವ್ರು ಇರ್ಬೋದು, ನಮ್ಮ ಹೆಚ್ಚಿನ ಸಮಯ ಚುನಾವಣೆ ಸಲುವಾಗಿ ನಾವು ಕಳಿತೀವಿ. ಪ್ರೋ ಡೆವಲಪ್ಮೆಂಟು, ಅಭಿವೃದ್ಧಿ ಪರವಾದಂಥ ಕೆಲಸ ಮಾಡಲಿಕ್ಕೆ ನಮ್ಮ ಸಮಯನೇ ಇಲ್ಲ. ಚುನಾವಣಾ ಪ್ರಚಾರ ಮತ್ತೊಂದು, ಒಂದು ಚುನಾವಣೆ ಮತ್ತೊಂದು ಚುನಾವಣೆ, ಅದರಿಂದ ನಮ್ಮ ಕಾನ್ಸಂಟ್ರೇಷನ್ ಎಲ್ಲವೂ ಚುನಾವಣೆ ಮೇಲೆ ಇರ್ತದೆ ಹೊರತು ಅದರಿಂದ ಅಭಿವೃದ್ಧಿ ಪರವಾದಂಥ ಕೆಲಸ ಮಾಡಲಿಕ್ಕೆ ನಮ್ಗೆ ಸಮಯನೇ ಸಿಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ಈ ಕಾನ್ಸೆಪ್ಟ್ ಏನಿದೆಯಲ್ಲ, ಒನ್ ನೇಷನ್ ಒನ್ ಇಲೆಕ್ಷನ್ ಭಾಳ ಒಳ್ಳೆಯ ರೀತಿಯಂಥ ಪರಿಣಾಮ ಬೀರುವಂಥದ್ದು ಮತ್ತು ಅದರಿಂದ ದೇಶಕ್ಕೆ ಒಂದು ಶಕ್ತಿ ಕೊಡುವಂಥ ಕೆಲಸ ಈ ಚುನಾವಣೆ ಮುಖಾಂತರ ಆಗಲಿಕ್ಕೆ ಸಾಧ್ಯತೆ. ಅದನ್ನು ಎಲ್ಲರೂ ಸ್ವಾಗತ ಮಾಡಬೇಕು ಅನ್ನೋಂಥ ವಿನಂತಿಯನ್ನು ಮಾಡ್ತೀನಿ. ಸರ್, ಈಗ ವಿರೋಧ ಪಕ್ಷಗಳ ಆಕ್ಷೇಪ ಏನು ಅಂದರೆ, ರಾಜ್ಯದ ಒಂದು ವೈವಿಧ್ಯತೆ ಇರುತ್ತೆ, ಒಂದು ಸಪ್ರೇಟ್ ಐಡೆಂಟಿಟಿ ಇರುತ್ತೆ, ಅಥವಾ ರಾಜ್ಯದ ಚುನಾವಣೆಗೆ ಅಂತಲೇ ಪ್ರತ್ಯೇಕವಾದಂಥ ಒಂದು ವಿಷಯ ವಸ್ತು ಇರುತ್ತೆ. ಈಗ ಒಂದು ದೇಶ ಒಂದು ಚುನಾವಣೆ ಆದರೆ ರಾಜ್ಯದ ಸಮಸ್ಯೆಗಳು ಅಥವಾ ವಿಚಾರಗಳು ಗೌಣ ಆಗಿ ಹೋಗ್ಬಿಡುತ್ತೆ. ನೋಡಿ, ಇದಕ್ಕೆ ಏನು ಸಂಬಂಧ ಇಲ್ಲ. ಇವತ್ತು ಇವರು ಏನೋ ವಿರೋಧ ಪಕ್ಷಗಳು ತಿಳ್ಕೊಂಡಂಗೆ ಜನರು ದಡ್ರೇನಿಲ್ಲ, ಜನರು ಭಾಳ ಶಾಣ್ಯರಾಗಿದ್ದಾರೆ. ಯಾವ ಚುನಾವಣೆಯಲ್ಲಿ ಯಾರನ್ನ ಆಯ್ಕೆ ಮಾಡಬೇಕಂತ ಭಾಳ ಪರಿಣಿತಿ ಇದ್ದಾರೆ. ಅವರು ಇಲಿಟ್ರೇಟ್ ಇರ್ಬೋದು, ಲಿಟ್ರೇಟ್ ಇರ್ಬೋದು, ಯಾರೇ ಇರ್ಬೋದು. ಬೇರೆ ಬೇರೆ ಹಂತದಲ್ಲಿ ನಾವು ಚುನಾವಣೆ ನೋಡಿದ್ದೀವಿ. MP ಇಲೆಕ್ಷನ್ನು ಮತ್ತು ಅಸೆಂಬ್ಲಿ ಇಲೆಕ್ಷನ್ನು ಒಂದೇ ಆದಾಗೂ ಸಹಿತ ಯಾರನ್ನ ಅಲ್ಲಿ ಇಲೆಕ್ಟ್ ಮಾಡಬೇಕು, ಯಾರನ್ನ ಇಲ್ಲಿ ಇಲೆಕ್ಟ್ ಮಾಡಬೇಕು, ಭಾಳ ಜಾಣತನದಿಂದ ನಿರ್ಧಾರ ಮಾಡ್ತಾರೆ. ಹೀಗಾಗಿ ಆ ಡಿಫ್ರೆನ್ಷಿಯೇಟ್ ಆಗುವಂಥ ಸಾಧ್ಯತೆ ಇಲ್ಲ. ಅದಕ್ಕಾಗಿ ಅದೆಲ್ಲವನ್ನು ತಲೆಯಿಂದ ತೆಗೆದು ನೀವು ನಿಮ್ಮ ಸ್ಟೇಟ್ನಲ್ಲಿ ನೀವು ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದರೆ, ಚೆನ್ನಾಗಿ ಆಡಳಿತ ಮಾಡಿದರೆ, ಅಲ್ಲಿ ನಾಯಕತ್ವ ಇದ್ದರೆ ನಿಮ್ಮನ್ನು ಆಯ್ಕೆ ಮಾಡೇ ಮಾಡ್ತಾರೆ. ರಾಷ್ಟ್ರದ ಬಂದಾಗ ರಾಷ್ಟ್ರೀಯತೆ, ರಾಷ್ಟ್ರೀಯ ನಾಯಕತ್ವ ಇದಕ್ಕೆ ಒತ್ತು ಕೊಡುವಂಥ ಕೆಲಸ ನಮ್ಮ ಜನ ಮಾಡ್ತಾಯಿದ್ದಾರೆ. ಅದಕ್ಕಾಗಿ ಇದು ಕೇವಲ ವಿರೋಧ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ವಿರೋಧ ಮಾಡಕತ್ತೀವಿ ಹೊರತು ಬೇರೆ ಯಾವುದೇ ಸದುದ್ದೇಶ ಇಲ್ಲ ಅಂತ ಹೇಳ್ತೀನಿ. ಸರ್, ಪ್ರಾದೇಶಿಕ ಪಕ್ಷಗಳು ನಾಶಕದ ಹಾದಿ ಹಿಡಿತವೆ. ಇದರಿಂದ ಏನಂದರೆ ಒನ್ ನೇಷನ್ ಒನ್ ಎಲೆಕ್ಷನ್ ಒನ್ ಪಾರ್ಟಿ ಈ ಥರದ್ದೆಲ್ಲ ಮಾಡಕ್ಕೆ ಹೊರಟಿದ್ದಾರೆ ಮೋದಿಯವರು. ನೋಡಿ, ಅದು ಈ ರೀತಿ ಒಂದು ಹೆದರಿಕೆ ಏನಿಲ್ಲ, ಆ ಹೆದರುವಂಥ ಕಾರಣ ಇಲ್ಲ ಅಂತ ಹೇಳ್ತೀನಿ ನಾನು. ಈಗ ಎಷ್ಟೋ ಕಡೆ ನೋಡಿದ್ದೀವಿ, ಎಷ್ಟೋ ಕಡೆ MP ಇಲೆಕ್ಷನ್ನು ಮತ್ತು ಅಸೆಂಬ್ಲಿ ಇಲೆಕ್ಷನ್ ಅಂದಾಗ ಬೇರೆ ಬೇರೆ ಅದು ಒಂದೇ. ಇವನ್ನು ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟದಾಗ 2004 ನೀವು ಅವನ್ನೆಲ್ಲ ತೊಗೊಳ್ರಿ. ರಾಜ್ಯದಲ್ಲಿ ಯಾವ ಅಧಿಕಾರಕ್ಕೆ ಬಂದಾವೋ, ಕೇಂದ್ರದಲ್ಲಿ ಯಾವ ಅಧಿಕಾರಕ್ಕೆ ಬಂದಾವೋ ನೀವು ನೋಡಿರಿ. ಯಾಕಂದರೆ ಅದು ಎಲ್ಲ ಇಲೆಕ್ಷನ್ ಯಾವ ರೀತಿ ಇರ್ತದೆ ಜನ ನಿರ್ಧಾರ ಮಾಡ್ತಾರೆ. ಅದಕ್ಕಾಗಿ ಅವರ ಆರೋಪದಲ್ಲಿ ಅವರು ವಿರೋಧ ಮಾಡೋದ್ರಲ್ಲಿ ಯಾವುದೇ ತತ್ವಾಂಶ ಇಲ್ಲ ಅಂತ ನಾನು ಹೇಳ್ತೀನಿ.